ಮಕ್ಕಳೇ, ಇವತ್ತಿನ ದಿನ ನಾವು ನಕ್ಷಾ ವಿಧಾನದಿಂದ 2 ಚರಾಕ್ಷರಗಳುಳ್ಳ ಏಕಕಾಲಿಕ ಸಮೀಕರಣಗಳನ್ನು ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನು ನೋಡೋಣ. ಸೊ ಈ ಒಂದು ಪ್ರಶ್ನೆ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದನೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ. ಕಾರಣ ಸುಲಭವಾಗಿ ಇದರಿಂದ ನೀವು 4 ಅಂಕಗಳನ್ನು ಗಳಿಸ್ಬೋದು. ಸೊ ಮೊದಲನೇದಾಗಿ ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಇಲ್ಲಿ ನಕ್ಷಾ ವಿಧಾನದಿಂದ x + y = 6, 2x + y = 10 ಈ ಸಮೀಕರಣಗಳನ್ನು ಬಿಡಿಸಿ ಅಂತ ಪ್ರಶ್ನೆ ಕೇಳಲಾಗಿದೆ. ಹೀಗಾಗಿ ನೀವು ಇದನ್ನು 2 ಭಾಗವಾಗಿ ಮಾಡ್ಕೊಳ್ಳಿ. ಒಂದು x + y = 6, ಮತ್ತೊಂದು 2x + y = 10. ಅತಿ ಸುಲಭ ವಿಧಾನ ಅಂದರೆ ನೀವೇನು ಮಾಡ್ಕೊಳ್ಳಿ, ಇಲ್ಲಿ ಈ ಥರ ಒಂದು ಬಾಕ್ಸ್ ಹಾಕ್ಕೊಳ್ಳಿ. ಬಾಕ್ಸಲ್ಲಿ x ಮತ್ತು y ಅಂತ ಬರೀರಿ. ಎಕ್ಸ್ನ ಬೆಲೆಗೆ ನೀವೇ ಝೀರೋ ಕೊಟ್ಕೊಳ್ಳಿ, ಹಾಗೆಯೇ ವೈನ ಬೆಲೆಗೂ 0 ಕೊಟ್ಕೊಳ್ಳಿ. ಇಲ್ಲಿ 0 0 ಇರಲಿ. ಹಾಗೆಯೇ ಇಲ್ಲಿಯೂ ಕೂಡ ಅಷ್ಟೇ, ಒಂದು ಬಾಕ್ಸನ್ನು ಹಾಕಿ ಎಕ್ಸಿಗೆ 0 ಕೊಡಿ, ವೈಗೆ 0 ಕೊಡಿ. ಸೊ ಎಕ್ಸ್ 0 ಆದಾಗ ವೈನ ಬೆಲೆಯನ್ನು ಕಂಡುಹಿಡಿಯೋಣ. ಇವಾಗ ಇದನ್ನು ನಾವು ಮುಚ್ಚಿಬಿಡೋಣ. ನೋಡ್ಕೊಳ್ಳಿ, ಎಕ್ಸ್ ಹೊರಟೋಯ್ತು ಅಂತಂದರೆ ವೈನ ಬೆಲೆ ಎಷ್ಟಾಯಿತು? 6 ಆಯಿತು. ನೋಡಿ, ಎಕ್ಸ್ 0 ಆದಾಗ y = 6. ಸೊ y ಜಾಗದಲ್ಲಿ 6ನ್ನು ಬರೆದಿದ್ದೀನಿ. ಹಾಗೆಯೇ y 0 ಆದಾಗ ಎರಡನೇ ಕಂಡೀಷನ್ ಏನು? y 0. ಸೊ ನಾನು ಇಲ್ಲಿ y ಅನ್ನು ಮುಚ್ಚಿಬಿಡ್ತೀನಿ. ನೋಡಿ, ಈ ಥರ y ಅನ್ನು ಮುಚ್ಚಿಬಿಟ್ರೆ ಡೈರೆಕ್ಟಾಗಿ ನಿಮ್ಗೆ ಇಲ್ಲಿ ಎಕ್ಸ್ನ ಬೆಲೆ ಸಿಕ್ತು. ಎಕ್ಸ್ = ಎಷ್ಟಾಯಿತು? 6 ಆಯಿತು. ನೋಡಿ, y ಹೊರಟು ಹೋದರೆ ಎಕ್ಸ್ನ ಬೆಲೆ ಎಷ್ಟಾಗುತ್ತೆ? 6 ಆಗುತ್ತೆ. ಸೊ ಇಲ್ಲಿ y 0 ಆದಾಗ ಎಕ್ಸ್ನ ಬೆಲೆ 6. ಹಾಗೆಯೇ 2x + y = 10 ಈ ಸಮೀಕರಣವನ್ನು ನಾವು ಗಮನಿಸಿದಾಗ x 0 ಅಂತ ನಾವು ಅದನ್ನು ತೆಗೆದು ಹಾಕಿದ್ರೆ, x 0 ಅಂದ್ರೆ ಏನು? x ಹೊರಟೋಯ್ತು. ಸೊ x ಹೊರಟೋದ್ರೆ yನ ಬೆಲೆ ಎಷ್ಟಾಯಿತು? ನೋಡ್ರಿ, ಇಲ್ಲಿ y = 10. ಸೊ y = 10. ಹಾಗೆಯೇ y = 0 ಆದಾಗ, ಸೊ ನಾನು y ಮುಚ್ಚಿಬಿಡ್ತೀನಿ ಇಲ್ಲಿ. ಸೊ y ಮುಚ್ಚಿದಾಗ ಏನಾಯ್ತು ಹೇಳಿ, ಇಲ್ಲಿ ಏನು ಉಳಿತು ಸಮೀಕರಣ? 2x = 10. ಸೊ 2x + 0 ಅಂದರೆ y 0 ಅಲ್ವಾ ಇಲ್ಲಿ. ಸೊ 2x = 10 ಆರ್ x = 2xನ ಬೆಲೆ 10, 1xನ ಬೆಲೆ 10/2, 2 1 2 5 x = 5. ಹಾಗಾದರೆ ಈ ಬಿಂದುಗಳನ್ನು ಇವಾಗ ನಾವು ನಕ್ಷೆಯಲ್ಲಿ ಗುರುತಿಸೋಣ. ಇದು ತುಂಬ ಸುಲಭ ವಿಧಾನ. ಸೊ ಈ 2 ಟೇಬಲ್ಗಳನ್ನು ಹಾಕೋದ್ರಿಂದ ನಿಮ್ಗೆ 2 ಅಂಕಗಳು ಬರುತ್ತೆ. ಜೊತೆಗೆ ಈ ಬಿಂದುಗಳನ್ನು ನೀವು ಗುರುತಿಸಿ ಆ ಬಿಂದುಗಳನ್ನು ಸೇರಿಸಿದಾಗ ಬಿಂದುಗಳನ್ನು ಸೇರಿಸಿ ರೇಖೆಯನ್ನು ತೋರಿಸಿದ್ರೆ 2 ಅಂಕಗಳು, ಒಟ್ಟು 4 ಅಂಕಗಳು ನಿಮಗೆ ಬರುತ್ತೆ. ಮತ್ತೊಂದು ನೆನ್ಪಿಡಿ, ಇದು ಗುರುತಿಸೋದು ಎಷ್ಟು ಸುಲಭ ಅಂದರೆ ಈ ಬೆಲೆಗಳು ಅಕ್ಷರಗಳ ಮೇಲೇ ಬರುತ್ತೆ. ನೋಡಿ, x 0 ಆದಾಗ y 6 ಅಂದರೆ ಎಲ್ಲಿ ಬಂತು ಬಿಂದು? ಇವಾಗ ನಾನು ಇಲ್ಲೊಂದು ಬಿಂದುವನ್ನು ಗುರುತಿಸ್ತಾ ಇದ್ದೀನಿ. ನೋಡಿ, y 6 ಅಂದರೆ x ಇಲ್ಲ, yನ ಬೆಲೆ ಇಲ್ಲಿದೆ ಬಿಂದು. ಓಕೆ, ನೆಕ್ಸ್ಟ್ x 6 ಆದಾಗ y 0. ಸೊ y 0 ಅಂತಂದರೆ ಬಿಂದು x ಅಕ್ಷದ ಮೇಲಿರುತ್ತೆ. ಇಲ್ಲೊಂದು ಬಿಂದುವನ್ನು ಗುರುತಿಸ್ತಾ ಇದ್ದೀನಿ. ಓಕೆ, ಸೊ ಇವಾಗ ಏನು ಮಾಡಿ, ನೀವು ಇದನ್ನು ಒಂದು ಸರಳ ರೇಖೆಯಿಂದ ಈ 2 ಬಿಂದುಗಳನ್ನು ಸೇರಿಸಿ ಈ ಥರ. ಸೊ ಸ್ಕೇಲ್ ಇಟ್ಕೊಂಡು ಏನು ಮಾಡಬೇಕು, ಈ ರೀತಿ ರೇಖೆಯನ್ನು ಎಳ್ಕೊಳ್ಳಿ. ಹಾಗೆಯೇ ಇನ್ನೊಂದು ಸಮೀಕರಣವನ್ನು ನಕ್ಷೆಯಲ್ಲಿ ಹಾಕೋಣ. ಸೊ ಇಲ್ಲಿ x 0 x 0 ಆದಾಗ y = 10 ಅಂದರೆ x 0 ಆದಾಗ ಬಿಂದು ಎಲ್ಲಿರುತ್ತೆ? y ಅಕ್ಷದ ಮೇಲೆ ಇರುತ್ತೆ. ನೋಡಿ, ಇಲ್ಲಿ 10 ಇಲ್ಲಿ ಹಾಕ್ತೀನಿ, 10. ಹಾಗೆಯೇ y 0 ಆದಾಗ ಬಿಂದು x ಅಕ್ಷದ ಮೇಲೆ ಇರುತ್ತೆ. ಹಾಗಿದ್ರೆ x ಅಕ್ಷ ಯಾವುದೈತಿ? ಎಷ್ಟೈತಿ ಇಲ್ಲಿ? 5. ಸೊ ಇಲ್ಲಿ 5ರ ಮೇಲೆ ನಾನು ಗುರುತಿಸ್ತಾ ಇದ್ದೀನಿ. ಸೊ 5. ಸೊ ಇದನ್ನು ಕೂಡ ಇವಾಗ ನಾವೇನು ಮಾಡೋಣ, ಸ್ಕೇಲ್ನ ಮುಖಾಂತರ ಈ 2 ಬಿಂದುಗಳನ್ನು ಈ ರೀತಿ ಜೋಡಿಸೋಣ. ಓಕೆ, ಸೊ ಈ 2 ರೇಖೆಗಳನ್ನು ನೀವು ಇವಾಗ ಎಳೆದಿದ್ದೀರಾ. ಈ 2 ರೇಖೆಗಳು ಛೇದಿಸುವ ಬಿಂದುವೇ ನಿಮಗೆ x ಮತ್ತು yಗಳ ಬೆಲೆಗಳನ್ನು ಸೂಚಿಸುತ್ತೆ. ಹಾಗಾದರೆ ಛೇದನ ಬಿಂದು ಯಾವುದು ಇವಾಗ ಇಲ್ಲಿ? ನೋಡಿ, ಈ ರೇಖೆ ಮತ್ತು ಈ ರೇಖೆಯಲ್ಲಿ ಛೇದಿಸ್ತಾ ಇದೆ, ಈ ಬಿಂದುವಿನಲ್ಲಿ ಛೇದಿಸ್ತಾ ಇದೆ. ಹಾಗಾದರೆ ಇಲ್ಲಿ ನಿಮ್ಮ x ಮತ್ತು yನ ಬೆಲೆಗಳು ಇಲ್ಲಿ ಈ ಥರ ನಾವು ಲಂಬವನ್ನು ಎಳ್ಕೊಳ್ಬೇಕಾಗತ್ತೆ. ಇಲ್ಲಿಂದ ಹಿಡಿದು ಇಲ್ಲಿ ಲಂಬ, ಹಾಗೆ ಈ ಬಿಂದುವಿನಿಂದ y ಅಕ್ಷಕ್ಕೆ ಲಂಬ. ಎಸ್, ಸೊ ಇಲ್ಲಿ ಎಕ್ಸ್ನ ಬೆಲೆ 4 ಮತ್ತು yನ ಬೆಲೆ 2 ಆಗಿದೆ. ಸೊ
x is equal to 4 and y is equal to 2. ಮುಂದಿನ ಒಂದು ಲೆಕ್ಕವನ್ನು ಇವಾಗ ನೋಡೋಣ. ಸೊ ಮಕ್ಕಳೇ, ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ. x plus 3y is equal to 6, 2x minus 3y is equal to 12. ಈ ರೇಖಾತ್ಮಕ ಸಮೀಕರಣಗಳನ್ನು ನಕ್ಷೆ ಮೂಲಕ ಬಿಡಿಸಿ. ಈ ಹಿಂದೆ ಹೇಳಿದ ಹಾಗೆ ಈ ಪ್ರಶ್ನೆ 4 ಅಂಕಗಳನ್ನು ಒಳಗೊಂಡಿರುತ್ತೆ. ಈ 4 ಅಂಕಗಳನ್ನು ಪಡೆಯೋದು ತುಂಬ ಸುಲಭ. ಸೊ ಎರಡನೇ ಲೆಕ್ಕವನ್ನು ಇವಾಗ ನಾವು ನೋಡೋಣ. ಸೊ ಫಸ್ಟ್ ಸ್ಟೆಪ್ ಏನು ಮಾಡ್ಬೇಕು ಹೇಳಿ? ಈ ಥರ ಬಾಕ್ಸನ್ನು ಹಾಕ್ಕೊಳ್ಬೇಕು. ಅಲ್ಲಿ ಎಕ್ಸ್ ಮತ್ತು ವೈ ಬರೆದುಕೊಂಡು ಎಕ್ಸಿಗೆ 0 ಮತ್ತು ವೈಗೆ 0 ಹಾಕ್ಕೊಳ್ಬೇಕು. ಅದೇ ರೀತಿ ಮತ್ತೊಂದು ಬಾಕ್ಸನ್ನು ಹಾಕ್ಕೊಳ್ಳಿ. ಎಕ್ಸ್ ಮತ್ತು ವೈ ಅನ್ನು ಬರೆದು ಎಕ್ಸ್ ಮತ್ತು ವೈಗಳಿಗೆ 0 ಕೊಡಿ. ಸೊ ಇವಾಗ ಎಕ್ಸ್ನ ಬೆಲೆ 0 ಆದಾಗ ಇಲ್ಲೇ ಮುಚ್ಚಿಬಿಡಿ. ನೀವು ಕೈ ಮುಚ್ಚಿದ್ರೇ ನೋಡಿ ಗೊತ್ತಾಗ್ಬಿಡುತ್ತೆ ಇಲ್ಲಿ. ಸೊ ಎಕ್ಸ್ 0 ಆದಾಗ ಬಾಯಲ್ಲೇ ಲೆಕ್ಕ ಬಿಡಿಸ್ಬೋದು. ಎಕ್ಸ್ 0 ಆದಾಗ ಏನಾಯ್ತು, ಇಲ್ಲಿ ಏನು ಉಳಿತು? 3y is equal to 6. ನೋಡಿ, ಎಕ್ಸ್ 0 ಆದಾಗ 3y is equal to 6, y is equal to 6/3. 3 1 3 2 y is equal to 2. ಹಾಗಾದರೆ ಇಲ್ಲಿ ನಾವೇನು ಮಾಡ್ಬೋದು ಹೇಳಿ? ಇವಾಗ ಇಲ್ಲಿ y ನ ಬೆಲೆ 2 ಆಗಿರುತ್ತೆ. ಓಕೆ, ಹಾಗೆಯೇ y ನ ಬೆಲೆ 2. ಓಕೆ, ಸೊ ಇವಾಗ ಇಲ್ಲಿ ನೋಡಿ, ಎಕ್ಸಿನ ಬೆಲೆ 0 ಆದಾಗ 3y is equal to 6 or y is equal to 6/3, y is equal to 2. ಸೊ x 0 ಆದಾಗ y ನ ಬೆಲೆ 2. ಹಾಗೆಯೇ y 0 ಆದಾಗ y ಅನ್ನು ನಾವು ಇಲ್ಲಿ ಮುಚ್ಚೋಣ. ಈ ಪೂರ್ತಿ 3y ಅನ್ನು ನಾವು ಮುಚ್ಚಿಬಿಡೋಣ. ಯಾಕಂದರೆ y 0 ಆದರೆ 3 × 0 is 0. ಸೊ ವಾಟ್ ವಿಲ್ ಬಿ x? x ವಿಲ್ ಬಿ 6. ಸೊ ಇದು ಪೂರ್ತಿ 0 ಆಗಿ ಹೋಗುತ್ತೆ. ಆವಾಗ ಎಕ್ಸಿನ ಬೆಲೆ 6 ಆಗುತ್ತೆ. ಸೊ y 0 ಆದಾಗ ಎಕ್ಸ್ನ ಬೆಲೆ 6. ಅದೇ ರೀತಿಯಾಗಿ ಎರಡನೇ ಸಮೀಕರಣವನ್ನು ನೋಡೋಣ. 2x ಮೈನಸ್ 3y is equal to 12. ಹಾಗಾದರೆ ಇಲ್ಲಿ ಮೊದಲು ನಾವು ಈ ಎಕ್ಸ್ನ ಭಾಗವನ್ನು ನಾವು ಮುಚ್ಚಾಕೋಣ. ಸೊ ಎಕ್ಸ್ನ ಭಾಗವನ್ನು ಮುಚ್ಚಾಕಿದ್ರೆ ಅಂದರೆ ಇದು 0 ಆದಾಗ, ಎಕ್ಸ್ 0 ಆದಾಗ ಮೈನಸ್ 3y is equal to 12 ಉಳಿಯುತ್ತೆ. ಸೊ ಮೈನಸ್ 3y is equal to 12 or y is equal to minus 12/3. 3 1 3 4. ಸೊ 3 1 3 4 y ನ ಬೆಲೆ -4 ಆಗುತ್ತೆ. ಸೊ x 0 ಆದಾಗ y ನ ಬೆಲೆ -4. ಅದೇ ರೀತಿಯಾಗಿ y 0 ಆದಾಗ ಅಂದರೆ ಈ ಸಂಪೂರ್ಣವಾಗಿ -3y 0 ಆಗುತ್ತೆ. y 0 ಆದಾಗ 2x is equal to ಎಷ್ಟಾಗುತ್ತೆ? 12 ಆಗುತ್ತೆ. ನೋಡಿ, y 0 ಆದಾಗ 2x is equal to 12. ಹಾಗಾದರೆ x is equal to 12/2. 2 1 2 6 12. ಹಾಗಾದರೆ x ನ ಬೆಲೆ 6. ಸೊ ಈ ಮೊದಲೇ ಹೇಳಿದ ಹಾಗೆ ಈ ಬಿಂದುಗಳನ್ನು ಗುರುತಿಸೋದು ತುಂಬ ಸುಲಭ. ಯಾಕಂದರೆ ಎಕ್ಸ್ 0 ಆದಾಗ ಬಿಂದು y ಅಕ್ಷದ ಮೇಲಿರುತ್ತೆ, y 0 ಆದಾಗ ಬಿಂದು x ಅಕ್ಷದ ಮೇಲಿರುತ್ತೆ. ನೀವು ಬೇರೆ ಎಲ್ಲೂ ಈ ಚತುರ್ಥಾಂಕಗಳಲ್ಲಿ ಹುಡುಕುವಂತಹ ಅವಶ್ಯಕತೆನೇ ಇಲ್ಲ. ಸೊ ಪ್ಲಸ್ ಇದ್ದರೆ y ಪ್ಲಸ್ ಇದ್ದರೆ ಮೇಲೆ ನೋಡಿ, y ಮೈನಸ್ ಇದ್ದರೆ ಕೆಳಗಡೆ ನೋಡಿ. ಹಾಗೆಯೇ x ಪ್ಲಸ್ ಇದ್ದರೆ ಬಲಕ್ಕೆ ನೋಡಿ, x ಮೈನಸ್ ಇದ್ದರೆ ಎಡಗಡೆ ನೋಡಿ. ಹಾಗಾದರೆ ಬಿಂದುಗಳನ್ನು ಇವಾಗ ನಾವು ಗುರುತಿಸೋಣವಾ? ಸರಿ. ಸೊ ಇಲ್ಲಿ x 0 ಆದಾಗ y 2 ಅಂದರೆ x 0 ಆದಾಗ y 2 ಅಂದರೆ ಇದು y ಅಕ್ಷದ ಮೇಲೆ ಬಿಂದು ಬರುತ್ತೆ. ಸೊ ಇಲ್ಲಿ ನಮಗೆ ಬಿಂದು ಒಂದು ಸಿಕ್ತು. ಹಾಗೆಯೇ y 0 ಆದಾಗ x 6 ಅಂದರೆ ಬಿಂದು ಎಲ್ಲಿದೆ ಇವಾಗ? x 6 ಆಗಿದೆಯಲ್ವಾ? x 6 ಎಲ್ಲಿದೆ ನೋಡಿ, ಇದು x ಅಕ್ಷ ಪ್ಲಸ್ 6 ಇಲ್ಲಿದೆ. ತುಂಬ ಸುಲಭ, ನೀವು ತುಂಬ ಸುಲಭವಾಗಿ ಇದನ್ನು ಗುರುತಿಸ್ಬೋದು. ಈ ಎರಡೂ ಬಿಂದುಗಳನ್ನು ನಾವು ಇವಾಗ ಸೇರಿಸೋಣ. ಸೊ ಈ ಎರಡು ಬಿಂದುಗಳನ್ನು ನಾವು ಸೇರಿಸೋಣ. ಸೊ ಇಲ್ಲಿ ಒಂದು ನಮ್ಗೆ ರೇಖೆ ಬಂತು. ಇಷ್ಟು ಮಾಡಿದ್ರೆ ಈ 2 ಬಾಕ್ಸ್ಗಳ ಹಾಕಿದರೆ 2 ಅಂಕಗಳು, ಇದೊಂದು ರೇಖೆ ಹಾಕಿದರೆ 3 ಅಂಕ. ಹಾಗೆಯೇ ಈ ಒಂದು ಬಾಕ್ಸಿಗೆ ನಾವು ನಕ್ಷೆಯನ್ನು ಹಾಕಿಬಿಟ್ರೆ ನಮಗೆ ಪೂರ್ಣವಾಗಿ 4 ಅಂಕಗಳು ಸಿಗುತ್ತವೆ. ಹಾಗಾದರೆ ಇವಾಗ ಬಿಂದುವನ್ನು ನಾವು ನೋಡೋಣವಾ? ಸೊ ಬಿಂದು ನೋಡಿ, x 0 ಆದಾಗ y ನ ಬೆಲೆ -4. ಸೊ ಈ ಮೊದಲೇ ಹೇಳಿದ ಹಾಗೆ y ಪ್ಲಸ್ ಇದ್ದರೆ ಮೇಲ್ಗಡೆ, y ಮೈನಸ್ ಇದ್ದರೆ ಕೆಳಗಡೆ. ಅಕ್ಷದ ಮೇಲೇ ಬಿಂದು ಬರೋದ್ರಿಂದ -4 ಎಲ್ಲಿದೆ? y ಇದ್ದು ಇಲ್ಲಿದೆ. ಸೊ ಇಲ್ಲಿ ಗುರುತಿಸಿದೆ. ಹಾಗೆಯೇ y 0 ಆದಾಗ x ನ ಬೆಲೆ 6. ಹಾಗಾದರೆ +6. ಮತ್ತೆ ಬಿಂದು ಎಲ್ಲಿ ಬಂತು? ಇದರ ಮೇಲೇ ಬಂತು. ಸೊ ಈ 2 ಬಿಂದುಗಳನ್ನು ನಾವು ಇವಾಗ ಸೇರಿಸೋಣ. ಸೊ ಈ ಥರ. ಓಕೆ, ಹಾಗಾದರೆ ಈ 2 ಅಕ್ಷಗಳು, ಈ 2 ರೇಖೆಗಳು
ಎಕ್ಸ್ ಅಕ್ಷದ ಮೇಲೇನೆ ಸಂಧಿಸ್ತಾ ಇವೆ. ಹಾಗಾದರೆ ಎಕ್ಸ್ ಮತ್ತು ವೈನ ಬೆಲೆಗಳೇನಾಗ್ತವೆ ಹೇಳಿ? ಓಕೆ, ಸೊ ಬಿಂದು ಇಲ್ಲಿ ಎಕ್ಸ್ ಮೇಲೇನೆ ಇರೋದ್ರಿಂದ ಎಕ್ಸ್ನ ಬೆಲೆ 6 ಆಯಿತು. ಅದಕ್ಕನುಗುಣವಾಗಿ ವೈನ ಬೆಲೆ ಏನಾಯಿತು? ಎಸ್, ವೈನ ಬೆಲೆ 0 ಆಯಿತು. ಸೊ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 6 ಆ್ಯಂಡ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಇಸ್ ಈಕ್ವಲ್ ಟು 6 ಆ್ಯಂಡ್ ವೈ ಇಸ್ ಈಕ್ವಲ್ ಟು ಎಷ್ಟು? 0. ವೆರಿ ಗುಡ್. ಓಕೆ, ಹಾಗಾದರೆ ಇದೇ ರೀತಿ ಲೆಕ್ಕಗಳನ್ನು ಬಿಡಿಸ್ತಿರಲ್ವಾ? ಧನ್ಯವಾದಗಳು.